ಈ ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಅಕ್ಕಿ ಹಿಟ್ಟಿನ ಒತ್ತು ಶಾವಿಗೆಗಿಂತ ರುಚಿಯಾದಂತಹ ಗೋಧಿ ಹಿಟ್ಟಿನ ಒತ್ತು ಶಾವಿಗೆಯನ್ನು ತುಂಬ ಸುಲಭವಾಗಿ ನಮಗೆ ಮಾಡಬಹುದು. ರುಚಿಯಂತೂ ಹೇಳುವುದೇ ಬೇಡ. ನಾವು ಬೆಳಿಗ್ಗೆ ಮಾಡಿಟ್ಟಿರುವಂತಹ ಒತ್ತು ಶಾವಿಗೆ ಸಂಜೆ ಆದರೂ ಒಳ್ಳೆ ಸಾಫ್ಟಾಗಿ ಇರುತ್ತೆ. ನಾನಿಲ್ಲಿ ಒಂದು ಕಾಟನ್ ಬಟ್ಟೆಗೆ 2 ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದನ್ನು ಇದೇ ರೀತಿ ಟೈಟಾಗಿ ಕಟ್ಟಿ ಒಂದು ಸ್ಟೀಮರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಇದನ್ನು ಒಂದು 20 ನಿಮಿಷ ಬೇಯಿಸಬೇಕು. ಹಿಟ್ಟನ್ನು ಕಾಟನ್ ಬಟ್ಟೆಗೆ ಕಟ್ಟಿ ಒಂದು 20 ನಿಮಿಷ ಇದನ್ನು ಬೇಯಿಸಬೇಕು. ಬೇಯಿಸಿದ ಹಿಟ್ಟನ್ನು ತೆಗೆದಿಟ್ಟು ಅದು ಸ್ವಲ್ಪ ತಣ್ಣಗಾದ ಮೇಲೆ ನೋಡಿ, ಈಗ ಬಿಡಿಸಿ ತೋರಿಸ್ತೀನಿ. ಇದೇ ರೀತಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ. ನಮಗೆ ಇದನ್ನು ಕೈಯಲ್ಲೇ ಪ್ರೆಸ್ ಮಾಡಿ ಪುಡಿ ಮಾಡ್ಬೋದು. ಇಲ್ಲಾಂದರೆ ಮಿಕ್ಸಿ ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಿದರೆ ನೈಸಾಗಿ ಪುಡಿಯಾಗಿ ಸಿಗುತ್ತೆ. ಇನ್ನು ಇದನ್ನು ಒಂದು ಸರ್ತಿ ನಾವು ಜರಡಿ ಮಾಡಿ ತೆಗಿಬೇಕು. ಆಮೇಲೆ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಿಸಿ ಬಿಸಿ ನೀರು, ಕುದೀತಾ ಇರುವ ಬಿಸಿ ನೀರನ್ನು ಹಾಕಿ ಕಲಸಿ ನಾವು ಶಾವಿಗೆ ಹಿಟ್ಟನ್ನು ರೆಡಿ ಮಾಡ್ತೀವಲ್ಲ ಅದೇ ಹದಕ್ಕೆ ಕಲಸಿ ನಾವು ಗೋಧಿ ಹಿಟ್ಟಿನ ಶಾವಿಗೆ ಮಾಡಿದರೆ ತುಂಬಾ ರುಚಿಯಾದಂತಹ ಗೋಧಿ ಹಿಟ್ಟಿನ ಶಾವಿಗೆ. ಆ ಗೋಧಿ ಹಿಟ್ಟಿನ ಟೇಸ್ಟ್ ಏನೂ ಇರೋದಿಲ್ಲ, ಒಂಥರ ಒಳ್ಳೆ ಒಂದು ಬಿಸ್ಕೆಟ್ ಟೇಸ್ಟ್ ಸ್ಮೆಲ್ ಕೂಡ ಇರುತ್ತೆ. ನಾವು ಬೆಳಿಗ್ಗೆ ಮಾಡಿಟ್ಟಿರುವ ಶಾವಿಗೆ ಸಂಜೆ ಆದರೂ ಸಹ ಸಾಫ್ಟ್